ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊ ಇವತ್ತು ಭಾಳ ಒಂದು ಸಂತೋಷದ ದಿನ ನಮಗೆ. ಸ್ಮಾರ್ಟ್ ಪಿಕ್ ಸಂಸ್ಥೆಯಿಂದ ಇವತ್ತು ಯಶಸ್ಸಿನ ವಿಜಯೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ ಇವತ್ತು ತುಂಬ ವಿಶೇಷವಾದ ದಿನ. ಏನಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಬ್ಬ ದೇವತಾ ಮನುಷ್ಯ ಅಂತ ಹೇಳ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆ ದಿನ ಇವತ್ತು. ಸೊ ಇವೆರಡು ಒಂದು ವಿಶೇಷವಾದ ದಿನ ಇವತ್ತು ನಮಗೆ ಭಾಳ ಖುಷಿಯಾಗುತ್ತೆ. ಈ ಒಂದು ದಿನದಲ್ಲಿ ನಾವು ನಮ್ಮ ಒಂದು ಸಂಸ್ಥೆ ಮುಖಾಂತರ ಸಾಕಷ್ಟು ಜನ ಒಂದು ಸಾಧಕರನ್ನ ಇವತ್ತು ಸನ್ಮಾನಿಸಿ, ಇವತ್ತು ಸಾಧನೆ ಅಂತ ಬಂದರೆ ನಮಗೆ ರಾಜ್ಕುಮಾರ್ ಅವರು ನಮಗೆ ಮಾದರಿ ಆಗ್ತಾರೆ ನಮಗೆಲ್ಲ. ಸೊ ಅವರ ಒಂದು ದಾರಿನಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಹೊರಗಡೆ ನೋಡ್ತಾ ಇದ್ದೀವಿ, ಆನ್ಲೈನ್ ಯುಗ ನಡೀತಾ ಇದೆ. ಇವತ್ತು ಕೂತಿರೋ ಜಾಗಕ್ಕೆ ನಮಗೆ ಪ್ರತಿಯೊಂದು ವಸ್ತುಗಳು ನಮಗೆ ಬರ್ತಾ ಇದೆ. ಅದೇ ಥರ ನಮ್ಮದು ಕೂಡ ಒಂದು ಇ-ಕಾಮರ್ಸ್ ಸಂಸ್ಥೆ. ಬರೀ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದು ಅಷ್ಟೇ ಅಲ್ಲ, ಡಿಸ್ಕೌಂಟ್ ಮಾತ್ರ ಅಲ್ಲ, ನಮ್ಮ ಸಂಸ್ಥೆಯಲ್ಲಿ ನಾವು ಖರ್ಚು ಮಾಡೋಂಥ ಒಂದು ಪ್ರತಿ ಖರ್ಚು ಮೇಲೂ ಕೂಡ ನಮಗೆ ಒಂದು ಕ್ಯಾಶ್ ಬ್ಯಾಕನ್ನು ಕೊಡ್ತಾ ಇದ್ದೀವಿ. 365 ದಿನ ನಮ್ಮ ಒಂದು ಸಂಸ್ಥೆ ಮುಖಾಂತರ ಕ್ಯಾಶ್ ಬ್ಯಾಕ್ಗಳಿರುತ್ತೆ. ಆ ಥರ ಒಂದು ನಮ್ಮ ಒಂದು ಸಂಸ್ಥೆಯಲ್ಲಿ ಒಂದೂವರೆ ವರ್ಷದಿಂದ ನಮ್ಮ ಜೊತೆ ಕೈ ಜೋಡಿಸಿ, ನಮ್ಮ ಜೊತೆ ಒಂದು ಸಕ್ಸಸ್ ಅಂತ ಹೇಳ್ತೀವಿ, ಆ ಒಂದು ಸಕ್ಸಸ್ ಜರ್ನಿನಲ್ಲಿ ಸುಮಾರು ಜನ ಇದ್ದಾರೆ. ಆ ಎಲ್ಲ ಒಂದು ಸಾಧಕರನ್ನ ಗುರುತಿಸಿ ಇವತ್ತು 12 ಜನ ವ್ಯಕ್ತಿಗಳಿಗೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ಒಂದು ಕಾರುಗಳನ್ನ ಇವತ್ತು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಹಾಗೆ 7 ಜನ ವ್ಯಕ್ತಿಗಳಿಗೆ ಬೈಕ್ಗಳನ್ನ ಹಾಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಇವತ್ತು ಭಾಳ ತುಂಬ ಖುಷಿಯಾಗುತ್ತೆ. ಹಾಗೆ ಇವತ್ತು ನಮ್ಮ ಜೊತೆಗೆ ಇವತ್ತು ರಾಜ್ಕುಮಾರ್ ಅವ್ರನ್ನ ನಾವು ಚಿತ್ರದಲ್ಲಿ ನೋಡಿದ್ದೀವಿ, ಅವ್ರನ್ನಂತೂ ನಾವು ಭೇಟಿ ಮಾಡೋಕ್ಕಾಗಲಿಲ್ಲ. ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಸೀನಿಯರ್ ಆರ್ಟಿಸ್ಟ್ಗಳು ಇವತ್ತು ಅವ್ರದ್ದು ಕೂಡ ಒಂದು ದೊಡ್ಡ ಸಾಧನೆ. ಅವ್ರ ಜೊತೆಗೆ ಅವ್ರನ್ನ ನೋಡಿದ್ದಾರೆ, ಭೇಟಿ ಮಾಡಿದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಅಂಥವ್ರನ್ನ ಒಂದು 4-5 ಜನನ ಗುರುತಿಸಿ ನಾವು ಕೂಡ ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳನ್ನ, ನಮ್ಮ ಡಿಂಗ್ರಿ ನಾಗರಾಜ್ ಸರ್ ಇರ್ಬೋದು, ಎಲ್ಲ ಶಂಕರ್ ಭಟ್ ಅವ್ರು ಇರ್ಬೋದು, ನಮ್ಮ ಮೈಸೂರು ರಮಾನಂದ್ ಅವ್ರು ಇರ್ಬೋದು, ಎಲ್ಲ ಒಂದು ಸೀನಿಯರ್ ಆರ್ಟಿಸ್ಟ್ಗಳನ್ನ ಇವತ್ತು ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವರಿಗೆ ಒಂದು ನಮ್ಮ ಒಂದು ಸಣ್ಣ ಒಂದು ಅಭಿನಂದನಾ ಕಾರ್ಯಕ್ರಮನ ಕೂಡ ಹಮ್ಮಿಕೊಂಡಿದ್ದೀವಿ.